ಇಲ್ಲಿ ನೋಡಿ ಟ್ರಾಫಿಕಲ್ಲೆಲ್ಲ ಆಹಾ, ಅಯ್ಯೋ ಸಖತ್ತಾಗಿದೆ ಗುರು. ಆರಾಮ್ಸೆ ಲೆಫ್ಟ್ ರೈಟ್ ಎಲ್ಲ ಆರಾಮ್ಸೆ ಮಾಡ್ಬೋದು. ಗಾಡಿ ಆಫ್ ಆಯಿತು ನೋಡಿ. ಇಷ್ಟು ಚಿಕ್ಕಿದ್ರಲ್ಲೂ ಟರ್ನ್ ಮಾಡ್ಬೋದು, ಬಟ್ ನಂಗೆ ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ. ಪಾಪ ಹೊಸ ಗಾಡಿ, ನಂಬರ್ ಪ್ಲೇಟ್ ಕೂಡ ಹಾಕಿಲ್ಲ, I20, ಏನು ಪ್ರಾಬ್ಲಮ್ ಇಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಸೊ ಫೈನಲಿ NTORQ 150 ಟೆಸ್ಟ್ ಡ್ರೈವ್ಗೆ ಸಿಕ್ಕಿದೆ. ನನಗೆ ಟಾಪ್ ವೇರಿಯಂಟ್ ಸಿಕ್ಕಿಲ್ಲ, ನನಗೆ ಈಗ ಸಿಕ್ಕಿರೋದು ಬೇಸ್ ವೇರಿಯಂಟು. ಇದರಲ್ಲಿ ನಿಮಗೆ ಫುಲ್ TFT ಸಿಗಲ್ಲ ಆಯಿತಾ. ಸೊ ಅದೇ ಒಂದು ಮೇಜರ್ ಡಿಫ್ರೆನ್ಸ್ ಆಗಿದೆ. ಸೊ ಗಾಡಿ ಬಗ್ಗೆ ಹೇಳಬೇಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಫುಲ್ ಕಾಂಪ್ಯಾಕ್ಟ್ ಆಗಿದೆ ಆಯಿತಾ, ಚಿಕ್ಕದಾಗಿದೆ. ಸೊ ಓಡಿಸೋಕ್ಕೂ ತುಂಬ ಈಸಿಯಾಗಿದೆ ಓಡಿಸ್ಲಿಕ್ಕೆ. ಹ್ಯಾಂಡ್ಲ್ ಬಾರ್ ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಕಂಫರ್ಟ್ ಲೆವೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ. ತುಂಬ ಕಂಫರ್ಟ್ ಆಗಿದೆ. ಹಾಗೆ ನಿಮಗೆ ಓಲ್ಡ್ NTORQ 125 ಇದೆಯಲ್ಲ, ನಿಮಗೆ ಇಲ್ಲಿ ಫುಲ್ಲು ಪ್ಲಾಸ್ಟಿಕ್ ಥರ ಬರುತ್ತೆ. ಸೊ ನಿಮಗೆ ವಿಸಿಬಿಲಿಟಿ ಇರಲ್ಲ. ಸೊ ಇದರಲ್ಲಿ ಆ ಥರ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ನಿಮಗೆ ಪ್ರಾಪರಾಗಿ ಮುಂದ್ಗಡೆನೂ ಕಾಣಿಸುತ್ತೆ. ನಾನೀಗ ಇರೋದು ಪದನೂರು ಅಗ್ರಹಾರದಲ್ಲಿ. ಸೊ ಟೆಸ್ಟ್ ಡ್ರೈವ್ಗೆ ಗಾಡಿನ ತಗೊಂಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ನೋಡಿ, ನೈಟ್ ವಿಷನಲ್ಲಿ ನಿಮಗೆ TFT ಕನ್ಸೋಲ್ ಇದೆಯಲ್ಲ, ಚೆನ್ನಾಗೇ ಕಾಣಿಸುತ್ತೆ. ನಿಮಗೆ ಡೇ ಲೈಟಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ನಾನು ಡೇ ಲೈಟಲ್ಲಿ ನೋಡಿದೆ, ನೀವೇ ನೋಡಿದ್ರಲ್ಲ, ನನಗೆ ಸ್ವಲ್ಪ ವಿಸಿಬಿಲಿಟಿ ತುಂಬ ಕಷ್ಟ ಆಗ್ತಿದೆ. ಬಟ್ ನೀವು ನೈಟು ಸ್ವಲ್ಪ ಒಂದು 6 ಆದರೆ ಸಂಜೆ ಒಂದು ಸ್ವಲ್ಪ ಜಾಸ್ತಿ ಲೈಟ್ ಇಲ್ಲ ಅಂದರೆ ನಿಮಗೆ ಪ್ರಾಪರಾಗಿ ಕಾಣಿಸುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಏನು ಇಗ್ನಿಷನ್ ಆನ್, ಇಗ್ನಿಷನ್ ಆಫ್ ಇದೆ. ಮತ್ತು ನೀವು ಮೋಡ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಮೋಡ್ ಬಟನ್ ಕೂಡ ಇದೆ. ಹಾಗೆ ಇಲ್ಲಿ ನಿಮಗೆ ರೈಟ್ ಸೈಡು ನಿಮಗೆ ಇಂಜಿನ್ ಸ್ಟಾರ್ಟ್ ಆಪ್ಷನ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಪಾಸ್ ಆಪ್ಷನ್ ಇದೆ. ಹಾಗೆ ಇಲ್ಲಿ ಹೆಡ್ಲೈಟ್ ಡಿಪ್ ಆಪ್ಷನ್ ಕೂಡ ಕೊಡ್ಬೋದು. ಹಾಗೆ ನಿಮಗೆ ಲೆಫ್ಟ್ ರೈಟ್ ಇಂಡಿಕೇಟರ್ ಕೂಡ ಇದೆ. ಹಾಗೆ ಇಲ್ಲಿ ಹಾರ್ನ್ ಸೌಂಡ್ ಕೂಡ, ಹಾರ್ನ್ ಬಟನ್ ಕೂಡ ಇದೆ. ಸೊ ಹಾರ್ನ್ ಸೌಂಡ್ ಬಂದ್ಬಿಟ್ಟು, ಹಾರ್ನ್ ಸೌಂಡ್ ತುಂಬಾ ಲೈಟ್ ಆಗಿದೆ ಆಯ್ತಾ, ಅಷ್ಟೇ ನನಗೆ ಕೇಳಿಸಲ್ಲ. ಬಟ್ ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡ್ಬೋದಿತ್ತು. ಸಸ್ಪೆನ್ಷನ್ ಕೂಡ ಹಾಗೆ, ಸಸ್ಪೆನ್ಷನ್ ಸ್ವಲ್ಪ ಇಂಪ್ರೂವ್ ಮಾಡ್ಬೋದು. ಯಾಕಂದ್ರೆ ಸಸ್ಪೆನ್ಷನ್ ತುಂಬಾ ಸ್ಟಿಫ್ ಆಗಿದೆ. ನನಗೆ ಲಿಟ್ರಲಿ ಐ ಕ್ಯಾನ್ ಫೀಲ್ ದ ಬಂಪ್ಸ್ ಅಂಡ್ ಎವ್ರಿಥಿಂಗ್. ಸೊ ಈ ವಿಡಿಯೋ ಇಸ್ ಫುಲ್ ಅಬೌಟ್ ನನ್ನ ಎಕ್ಸ್ಪೀರಿಯನ್ಸ್ ಆಯ್ತಾ, ನಾನು ಹೇಗೆ ಫೀಲ್ ಮಾಡ್ತಾ ಇದ್ದೀನಿ ಗಾಡಿ ಓಡಿಸ್ತಾ ಇರುವಾಗ. ಸೊ ಆಕ್ಸಲರೇಷನ್ ಕೂಡ ತುಂಬ ಲೀನಿಯರ್ ಆಗಿದೆ, ಅಷ್ಟೊಂದು ಪಂಚಿ ಆಗಿಲ್ಲ. ಬಟ್ ಕಂಪ್ನಿ ಏನ್ ಮಾಡ್ತಾರೆ ಅಂದ್ರೆ 0 to 60 ಇದೆಯಲ್ಲ, ಜಸ್ಟ್ 6.3 ಸೆಕೆಂಡ್ಗೆ ಹೋಗ್ತಾರಂತ. ಸೊ ಸ್ಟಾರ್ಟ್ ಮಾಡೋಣ. ಹಿಂಗಡೆ ನೋಡ್ತೀನಿ ಯಾರು ಇದ್ದಾರಾ ಇಲ್ವ ಅಂತ. ಲೆಟ್ಸ್ ಸ್ಟಾರ್ಟ್. 0 to 60 ಚೆಕ್ ಮಾಡೋಣ. ಇಟ್ಸ್ ಟು ರಿಸ್ಕಿ. ನಿಮ್ಗೋಸ್ಕರ ಎಲ್ಲ ಮಾಡ್ತಾ ಇದ್ದೀನಿ ಗುರು. ಓಕೆ ಇವಾಗ ಅರ್ಥ ಆಯ್ತು ನನಗೆ. ಟೆಸ್ಟ್ ಡ್ರೈವ್ ಮಾಡಲಲ್ಲಿ ನಿಮಗೆ ಇದು ಸಿಗಲ್ಲ, ಎಷ್ಟು ಓಡ್ತಾ ಇದೆ ಅಂತ ನಿಮಗೆ ಮೀಟರ್ ಇಂಡಿಕೇಟರ್ ಸಿಗಲ್ಲ. ಸೊ ಮೀಟರ್ ಬಗ್ಗೆ ಹೇಳಬೇಕಂದ್ರೆ ನಿಮಗೆ ಇಲ್ಲಿ ಪ್ರಾಪರಾಗಿ ಕಾಣಿಸಲ್ಲ. ಸೊ ನಿಮ್ಗೆ ಇಲ್ಲಿ ಓಡೋಮೀಟರ್ ಇದೆ, ಓಡೋಮೀಟರ್ ಸಿಗುತ್ತೆ. ಫ್ಯೂಯಲ್ ಎಷ್ಟಿದೆ ಅಂತ ಇದು ಮಾಡ್ತಾರೆ, ಫ್ಯೂಯಲ್ ಎಷ್ಟಿದೆ ಅಂತ ತೋರಿಸ್ತಾರೆ. ಫ್ಯೂಯಲ್ ತುಂಬಾ ಲೋ ಆಗಿದೆ, ಅಷ್ಟೇನು ಇದಾಗಿಲ್ಲ. ಹಾಗೆ ಡೇಟು, ಟೈಮು, ಮತ್ತು RPM ನಿಮಗೆ ಕಾಣಿಸುತ್ತೆ. RPM ನಿಮಗೆ ಬಿಕಾಸ್ ಆಫ್ ಲೈಟ್ ಇದು ರಿಫ್ಲೆಕ್ಟ್ ಆಗ್ತಾಯಿದೆ ಅನಿಸುತ್ತೆ, ನಿಮಗೆ ಪ್ರಾಪರಾಗಿ ಕಾಣಿಸೋದೇ ಇಲ್ಲ. ನಿಮಗೆ ಅಡ್ಜಸ್ಟೇಬಲ್ ಬ್ರೇಕ್ ಕೊಡಿದ್ದಾರೆ ಇಲ್ಲಿ. ಸೊ ಇಟ್ಸ್ ಗುಡ್. ಸೊ ನೋಡೋಣ, ಬ್ರೇಕ್ ನೋಡೋಣ. ಬ್ರೇಕ್ ಚೆನ್ನಾಗಿದೆ. ಬ್ರೇಕು ನಿಮಗೆ ಫ್ರಂಟ್ ಬಂದ್ಬಿಟ್ಟು ಡಿಸ್ಕ್ ಬ್ರೇಕ್ ಸಿಗುತ್ತೆ. ಹಾಗೆ ಬ್ಯಾಕ್ ಬಂದ್ಬಿಟ್ಟು ಡ್ರಮ್ ಬ್ರೇಕ್ ಸಿಗುತ್ತೆ. ಚೆನ್ನಾಗಿದೆ. ಹಾರ್ನ್ ನೋಡ್ ಗುರು, ಹಾರ್ನ್ ಚಿಕ್ಕ ಮಕ್ಕಳು ಪಿ ಉತ್ತಾರಲ್ಲ ಆ ತರ ಇದೆ, ಅಷ್ಟೇನಿಲ್ಲ. ಸೊ ನೋಡೋಣ ಗಾಡಿ. ಹ್ಯಾಂಡ್ಲಿಂಗ್ ಚೆನ್ನಾಗಿದೆ, ಹ್ಯಾಂಡ್ಲಿಂಗು ಸೂಪರ್ ಆಗಿದೆ. ಅದೇನು ಹ್ಯಾಂಡ್ಲಿಂಗ್ ಏನು ಪ್ರಾಬ್ಲಮ್ ಇಲ್ಲ. ಸಸ್ಪೆನ್ಷನ್ ಅದೇ ನಾ ಹೇಳಿದ್ನಲ್ಲ, ಸ್ವಲ್ಪ ಸ್ಟಿಫ್ ಆಗಿದೆ. ಬಟ್ ಸ್ಕೂಟಿ ನೋಡಿದ್ರೆ ಚೆನ್ನಾಗಿದೆ. ನೋಡೋಣ, ಚೆನ್ನಾಗಿದೆ ಗುರು. ಪ್ರಾಪರ್ ಆಗಿ ಲೀನಿಯರ್ ಆಗಿದೆ ಆಯ್ತಾ, ಲೀನ್ ಆಗಿ. ಅಂದ್ರೆ ನಿಮ್ಗೆ ಅಷ್ಟೇನು ಪವರ್ ಸಿಗಲ್ಲ,
ಸೆಟಲ್ ಆಗಿ ಹಾಗೇ ಎತ್ಕೊಂಡು ಹೋಗುತ್ತೆ. ಸೀರಿಯಸ್ಲಿ ಚೆನ್ನಾಗಿದೆ. ಇಂಜಿನ್ ಇದು ಹಾಗೆ ಏನು ಸೌಂಡ್ ಕೂಡ ಇದೆಯಲ್ಲ, ಸೌಂಡು ನಿಮ್ಗೆ ಅಷ್ಟೇನು ಪಂಚಾಗಿಲ್ಲ. 125 ಅಲ್ಲಿ ನಿಮಗೆ ಎಕ್ಸಾಸ್ಟ್ ಸೌಂಡ್ ಇದೆಯಲ್ಲ ಸ್ವಲ್ಪ ಜಾಸ್ತಿ ಕೇಳುತ್ತೆ, ಬಟ್ ಇದರಲ್ಲಿ ನಿಮಗೆ ಅಷ್ಟೇನು ಜಾಸ್ತಿ ಏನು ಕೇಳಲ್ಲ. ಓ ಬ್ರೋ ಸೀರಿಯಸ್ ಟರ್ನಿಂಗ್ ರೇಡಿಯಸ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಆಗಿದೆ, ನೆಕ್ಸ್ಟ್ ಲೆವೆಲ್. ಈಸಿಯಾಗಿ ಟರ್ನ್ ಮಾಡ್ಬೋದು ನೋಡಿ, ಈಸಿಯಾಗಿ ಟರ್ನ್ ಮಾಡ್ಬೋದು. ಹಾ, ಬಟ್ ನಿಮಗೆ ಮೈಲೇಜು ನಾನು ರಿಸರ್ಚ್ ಮಾಡಿದ ಪ್ರಕಾರ, ಕಂಪ್ನಿ ಹೇಳೋ ಪ್ರಕಾರ ಒಂದು 40 kmpl ತನಕ ಸಿಗುತ್ತೆ ಅಂತ ಹೇಳ್ತಾರೆ. ಫಾರ್ ಸ್ಕೂಟಿ ಇಟ್ಸ್ ಬೆಸ್ಟ್. ನನಗೆ ತುಂಬಾ ಇಷ್ಟ ಆಗಿದೆ ಏನು ಗೊತ್ತಾ, ಇಟ್ಸ್ ಟು ಕಾಂಪ್ಯಾಕ್ಟ್, ಚಿಕ್ಕದಾಗಿದೆ. ಇಲ್ಲಿ ನೋಡಿ, ಇಲ್ಲಿ ಗ್ಲೌಸ್ ಬಟನ್ ಕೂಡ ಇಡ್ಬೋದು. ಹಾಗೆ ನಿಮ್ಗೆ ಸೀಟ್ ಬಂದ್ಬಿಟ್ಟು ಐ ಥಿಂಕ್ ಎಂಟಾರ್ಕ್ 125 ನನ್ನ ಹತ್ರ ಇತ್ತು ಮೊದಲು, ನನ್ನ ಪಪ್ಪ ಯೂಸ್ ಮಾಡ್ತಾ ಇರಿದ್ರು. ಇವಾಗಲೂ ಇದೆ ಎಂಟಾರ್ಕ್ 125 ಇದೆ. ಅದಕ್ಕೆ ಕಂಪೇರ್ ಮಾಡಿದ್ರೆ ನಂಗೆ ಇದು ಹ್ಯಾಂಡ್ಲಿಂಗ್ ಇದೆಯಲ್ಲ ಸಕ್ಕ ಸ್ಪೋರ್ಟಿ ಆಗಿದೆ, ಹೆವಿ ಸ್ಪೋರ್ಟಿ ಆಗಿದೆ. ಅಂದ್ರೆ ಫುಲ್ ಕಂಫರ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಹಾಗೆ ಸೀಟ್ ಬಗ್ಗೆ ಹೇಳ್ಬೇಕಂದ್ರೆ ಸೀಟ್ ಕೂಡ ಸರ್ಪ್ರೈಸಿಂಗ್ಲಿ ಸಾಫ್ಟ್ ಆಗಿದೆ, ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಮತ್ತೆ ಕಾಲು ಇಟ್ಕೊಳ್ಳೋಕೆ ಜಾಗ ಕೂಡ ಅಷ್ಟೇ. ನನ್ನ ಹೈಟ್ ಬಂದ್ಬಿಟ್ಟು 5.3, ಸೊ ನಂಗೇನು ಪ್ರಾಬ್ಲಮ್ ಇಲ್ಲ. ಸೊ ಇಫ್ ಯು ಆರ್ 6 or 5.8 ನೀವು ಈಸಿಲಿ ಮ್ಯಾನೇಜ್ ಮಾಡ್ಬೋದು. ಬಟ್ ನಂತರ ಶಾರ್ಟ್ ರೈಡರ್ಸ್ ಇದ್ರೆ 5.3, 5.3 ಹಾಗೆಲ್ಲ ಇದ್ರೆ ನಿಮಗೆ ಏನು ಅಷ್ಟೇನು ಪ್ರಾಬ್ಲಮ್ ಬರಲ್ಲ ಅಂತ ಅನ್ಕೊಡ್ತೀನಿ. ಮತ್ತೆ ಇಲ್ಲಿ ABS ಇಂಡಿಕೇಟರ್ ಇದೆ, ಟ್ರಾಕ್ಷನ್ ಕಂಟ್ರೋಲರ್ ಇದೆ, ಮತ್ತೆ ಇಂಜಿನ್ ಓವರ್ ಹೀಟ್ ಆಗಿದೆಯಾ ಅದನ್ನು ತೋರಿಸ್ತಾರೆ. ಮತ್ತೆ ನಿಮಗೆ ನಾನು ವೆಬ್ಸೈಟಲ್ಲಿ ನೋಡಿದ ಪ್ರಕಾರ ಇದರಲ್ಲಿ ನಿಮಗೆ ಎಮರ್ಜೆನ್ಸಿ ಕಾಲ್ ಅಲರ್ಟ್, ಅಂದರೆ ನೀವು ಅಕಸ್ಮಾತ್ ಗಾಡಿ ಬಿತ್ತು ಅಂತ ಅಂದ್ಕೊಳ್ಳಿ, ಸೇಫ್ಟಿ ವೈಸ್ ನೋಡಿದರೆ ನಿಮಗೆ ಏನೋ ಇನ್ಪುಟ್ ಕೊಟ್ಟಿದ್ರೆ ಅದು ನಿಮಗೆ ಯಾರು ನಂಬರ್ ಕೊಟ್ಟಿದ್ದೀರಾ ಅವ್ರಿಗೆ ಕಾಲ್ ಕೂಡ ಹೋಗುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸೇಫ್ಟಿ ಫೀಚರ್ಸ್ ಅಂತಲೇ ಹೇಳ್ಬೋದು. ಹಾಗೆ ನಿಮಗೆ ಬ್ರೇಕ್ ಕೂಡ ಹಾಗೆ, ನಿಮಗೆ ಬ್ರೇಕ್ ಹಿಡಿದ್ರೆ ಇದೊಂದು ಆಪ್ಷನ್ ಇದೆ ಆಯ್ತಾ, ನನಗೆ ಎಕ್ಸಾಕ್ಟ್ಲಿ ಆ ನೇಮ್ ಎಲ್ಲ ಏನು ಗೊತ್ತಿಲ್ಲ. 2 ಬ್ರೇಕು ಒಟ್ಟೆ ಹಿಡಿಯುತ್ತೆ. ಸೊ ಆವಾಗ ಏನಾಗುತ್ತೆ ಅಂದ್ರೆ ನಿಮ್ಗೆ ಬ್ರೇಕಿಂಗ್ ಫೀಲ್ ಇದೆ, ಎಕ್ಸ್ಪೀರಿಯನ್ಸ್ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿದೆ ಗುರು, ಸಸ್ಪೆನ್ಷನ್ ಚೆನ್ನಾಗಿದೆ ನೋಡಿ. ಬಟ್ ನಂಗೆ ಒಂದೇ ಒಂದು ಅನಿಸ್ತಿದ್ದು ಪವರ್ ನಾನು ನಿಮ್ಗೆ ಹೇಳಿದೆ ಅಂದ್ರೆ ಪವರ್ ಬಂದು 13.2 PS ಬರುತ್ತೆ, 14.2 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ಸ್ ಗುಡ್ ಇನಫ್. ನೀವು ಎಂಟಾರ್ಕ್ 125 ಕಂಪೇರ್ ಮಾಡಿದ್ರೆ 0 to 60 ಇದೆಯಲ್ಲ ಇದೇ ಫಸ್ಟ್ ಆಯ್ತಾ, 0 to 60 ಇದೆ ಫಸ್ಟ್. ಬಟ್ ವೆನ್ ಯು ಗೋ ಟು ದ ಟಾಪ್ ಸ್ಪೀಡ್, ನಾನು ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿದ ಪ್ರಕಾರ, ಯೂಟ್ಯೂಬಲ್ಲಿ ನೋಡಿದ ಪ್ರಕಾರ ಟಾಪ್ ಸ್ಪೀಡು ಎಂಟಾರ್ಕ್ 125 ಸರ್ಪ್ರೈಸಿಂಗ್ಲಿ ಸ್ಪೀಡ್ ಇದೆ, ಸ್ಮೂತ್ ಆಗಿದೆ ಆಯ್ತಾ. ಇಲ್ಲಿ ನೋಡಿ ಎಷ್ಟೇ ಕೊಟ್ಟಿದ್ರು, ಈಗ ಕೊಟ್ಟಿದ್ದು ನೋಡಿ ನಿಮ್ಗೆ ಕಾಣಿಸ್ತದೆ ಇಲ್ಲ, ಪಂಚಿನೆಸ್ ಇಲ್ಲ, ಈ ಎತ್ತತ್ ನೋಡಿ ಅದಿಲ್ಲ. ಸೊ ಇಟ್ಸ್ ಗುಡ್ ಆಯ್ತಾ, ಫ್ಯಾಮಿಲಿಗೆ ಆಗಿರ್ಬೋದು, ಐ ಮೀನ್ ಹುಡುಗರಿಗೆ ಬೆಸ್ಟ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವರಿಗೆಲ್ಲ ಇದು ತಿಪ್ಪಿ ಓಡಿಸೋದೆಲ್ಲ ತುಂಬಾ ಇದಿದೆ ಆಯ್ತಾ, ಅವರಿಗೆಲ್ಲ ಈ ತರ ಪವರ್ ಸಾಕು ಅನ್ಸುತ್ತೆ, ಇದು ಬೆಸ್ಟ್ ಅನ್ಸುತ್ತೆ. ಓವರ್ ಆಲ್ ನನಗೆ ಈ ಗಾಡಿ ತುಂಬಾ ಇಷ್ಟ ಆಯ್ತು. ಸ್ಪೆಷಲಿ ಕಂಫರ್ಟ್ನೆಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಮಾತೇ ಇಲ್ಲ, ತುಂಬಾನೇ ಚೆನ್ನಾಗಿದೆ. ನಂಗೆ ಸೀಟಿಂಗ್ ಪೋಸ್ಟರ್ ಕೂಡ ನಂಗೆ ಪ್ರಾಪರ್ ಆಗಿದೆ, ನಂಗೆ ಬಮ್ ಇದೆಯಲ್ಲ ಪ್ರಾಪರ್ ಕೂತ್ಕೊಂಡೋಗಿದೆ. ಹಾಗೆ ಸೀಟ್ ವೈಡ್ ಕೂಡ ಇದೆ, ತುಂಬಾನೇ ವೈಡ್ ಇದೆ. ಸೊ ನನ್ನ ಬಂಬು ಪ್ರಾಪರ್ ಆಗಿ ಕೂತ್ಕೊಳ್ಳುತ್ತೆ. ನಂಗೇನು ಲಾಂಗ್ ಜರ್ನಿ ಹೋಗ್ಬೇಕು, ಒಂದು 30-40 ಕಿಲೋಮೀಟರ್ ಎಲ್ಲ ಹೋಗ್ಬೇಕಂದ್ರೆ 30-40 ಕಿಲೋಮೀಟರ್ ಎಲ್ಲ ಹೋಗ್ಬೇಕಂದ್ರೆ ನನ್ಗನ್ಸುತ್ತೆ ಏನು ಪ್ರಾಬ್ಲಮ್ ಇಲ್ಲ ಅನ್ಸುತ್ತಾ. ಯಾ, ಇಟ್ಸ್ ಅ ಗುಡ್ ಬೈಕ್. ಇಲ್ಲ ನೋಡಿ ಟೈಮ್ ಎಷ್ಟಾಗಿದೆ, ಯಾವ ಡೇಟು, RPM ಎಲ್ಲ ಚೆನ್ನಾಗಿದೆ. ಲುಕ್ ವೈಸ್ ಕೂಡ ಹಾಗೆ 125ನೇ ರಿಸೆಂಬಲ್ ಮಾಡುತ್ತೆ, ಬಟ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ನಾನು ಹೇಳಿದಾಗೆ ಇಲ್ಲಿ ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಇದೆಯಲ್ಲ, ಸುಮ್ಮನೆ ಅದನ್ನೆಲ್ಲ ತೆಗ್ದುಬಿಟ್ಟಿದ್ದಾರೆ. ಹಾಗೆ ಹೆಡ್ಲೈಟು ನಾನು ಹಿಂಗೆ ತೋರಿಸ್ತೀನಿ, ಹೆಡ್ಲೈಟು ಗಾಡಿ ನಿಲ್ಲಿಸ್ಬಿಟ್ಟು ತೋರಿಸ್ತೀನಿ. ನಿಮಗೆ ಪ್ರೊಜೆಕ್ಟರ್ ಹೆಡ್ಲೈನ್ ಕೊಟ್ಟಿದ್ದಾರೆ. ಮೊದಲು ನಿಮಗೆ ಹ್ಯಾಲೋಜನ್ ಸಿಗ್ತಿತ್ತು, ಇವಾಗ ಪ್ರೊಜೆಕ್ಟರ್ ಹೆಡ್ಲೈನ್ ಕೊಟ್ಟಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ.
ಸೈಕ್ ಆಗಿದೆ ಗುರು. ಅದು ಮತ್ತೆ ನಾನು ಹೇಳಿದ್ನಲ್ಲ, ಪವರ್ ಚೆನ್ನಾಗಿದೆ, ನಿಮ್ಗೆ ಅಷ್ಟೇನು ಪಂಚಿಯಾಗಿ ಇದು ಮಾಡಲ್ಲ. ಇಲ್ಲಿ ನೋಡಿ, ಇಷ್ಟು ಚಿಕ್ಕಿದ್ರಲ್ಲೂ ಟರ್ನ್ ಮಾಡ್ಬೋದು, ಬಟ್ ನಂಗೆ ರಿಸ್ಕ್ ತಗೊಳಕ್ಕೆ ಇಷ್ಟ ಇಲ್ಲ. ಪಾಪ ಹೊಸ ಗಾಡಿ, ನಂಬರ್ ಪ್ಲೇಟ್ ಕೂಡ ಹಾಕಿಲ್ಲ, i20. ತುಂಬಾ ಚೆನ್ನಾಗಿದೆ. ನೋಡಿ, 2 ಲೀಟ್ರ್ ಗ್ಲೌಸ್ ಏನಾದರೂ ಇಡಲಿಕ್ಕೆ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ನಿಮಗೆ ಮೇನ್ ಪ್ರಾಬ್ಲಮ್ ಏನು ಗೊತ್ತಾ, ಈ ಗಾಡಿಯಲ್ಲಿ ನಿಮಗೆ ಚಾರ್ಜ್ ಪೋರ್ಟ್ ಇದೆಯಲ್ಲ, ಸೀಟ್ ಒಳಗಡೆ ಇದೆ. ಅದು ಹೇಗೆ ಯೂಸ್ ಮಾಡೋದಂತ ನನಗಂತೂ ಗೊತ್ತಿಲ್ಲ. ನೀವು ಗಾಡಿ ಓಡಿಸ್ತಾ ಇದ್ದೀರಾ, ಒಂಚೂರು ಮೊಬೈಲ್ ನೋಡಬೇಕು ಹಾಗೆ ಅಂತ ಅಂದರೆ ಇಲ್ಲೇನು ಇಟ್ಬಿಟ್ಟು ಇಲ್ಲೇ ಚಾರ್ಜ್ ಪೋರ್ಟ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಸೊ ಹಾಂ, ಇಂಪ್ರೂವ್ ಮಾಡ್ಬೋದಿತ್ತು. ಮತ್ತು ಗಾಡಿ ನಿಂತ್ಕೊಂಡಾಗ ವೈಬ್ರೇಷನ್ ಅಷ್ಟೇನಿಲ್ಲ, ಬಟ್ ಲಿಟಲ್ ಆಗಿ ನಾನು ಫೀಲ್ ಮಾಡ್ತಾಯಿದ್ದೀನಿ. ಸ್ಲೈಟ್ಲಿ ವೈಬ್ರೇಷನ್ ನನಗೆ ಅನಿಸ್ತಾ ಇದೆ. ಇನ್ನು ಇಟ್ ಡಿಪೆಂಡ್ಸ್ ಆನ್ ಯೂಸರ್. ಇಲ್ಲಿ ನೋಡಿ, ನನ್ನ ಹೈಟ್ ಬಂದು 5.3 ಇದೆ ಆಯಿತಾ. ನಾನು ಆರಾಮ್ಸೆ ಕಾಲು ಇಡ್ಬೋದು, ಫುಲ್ಲು ಫುಟ್ಟು ಇಡ್ಬೋದು. ಸೊ ಇಫ್ ಯುವರ್ ಅ ಶಾರ್ಟ್ ಹೈಟ್ ರೈಡರ್ಸ್ ನಿಮಗೇನು ಪ್ರಾಬ್ಲಮ್ ಇಲ್ಲ, ಎರಡು ಕಾಲು ಇಡ್ಬೋದು. ಅದು ನನಗೆ ಪ್ರಾಪರಾಗಿ ಟಚ್ ಆಗ್ತಾಯಿಲ್ಲ, ಪ್ರಾಪರಾಗಿ ಎರಡು ಕಾಲು ಟಚ್ ಆಗ್ತಾಯಿಲ್ಲ ಆಫ್ಟರ್ ವೇರಿಂಗ್ ದ ವುಡ್ಲ್ಯಾಂಡ್ ಶೂಸ್. ಇಟ್ಸ್ ಓಕೆ. ಗಾಡಿ ಬಗ್ಗೆ ಹೇಳಬೇಕಂದ್ರೆ, ಇದು ನಾನು ಇರೋದು ಬೇಸ್ ವೇರಿಯಂಟ್ ಆಯಿತಾ. ಬೇಸ್ ವೇರಿಯಂಟಲ್ಲಿ ನಿಮಗೆ ಈ ಥರ ಸೆಮಿ TFT ಕನ್ಸೋಲ್ ಸಿಗ್ತಾ ಇದೆ. ಬಟ್ ಟಾಪ್ ಮಾಡಲಲ್ಲಿ ನಿಮಗೆ ಫುಲ್ TFT ಕನ್ಸೋಲ್ ಸಿಗುತ್ತೆ. ಸೊ ಅದನ್ನು ಬಿಟ್ಬಿಟ್ಟು ಏನು ಮೇಜರಾಗಿ ಏನು ಡಿಫ್ರೆನ್ಸ್ ಆಗಿಲ್ಲ. ಎಸ್, ಫೈನಲಿ ಶೋರೂಮ್ಗೆ ಗಾಡಿ ವಾಪಸ್ ಕೊಡಬೇಕು. ಹಾಗೆ ಇದು ಬೇಸ್ ವೇರಿಯಂಟ್ ಬಂದುಬಿಟ್ಟು ನಾನು ಓಡಿಸಿರೋದು 1.43 ಲ್ಯಾಕ್ ಹತ್ರ ಬರುತ್ತೆ. ಹಾಗೆ ಟಾಪ್ ವೇರಿಯಂಟು TFT ವೇರಿಯಂಟ್ ಬಂದುಬಿಟ್ಟು ನಿಮಗೆ 1.54 ಲ್ಯಾಕ್ ತನಕ ಬರುತ್ತೆ. ಸೊ ಬೇಸ್ ವೇರಿಯಂಟಿಗೂ ಟಾಪ್ ವೇರಿಯಂಟ್ಗೂ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ. ನಾನು ಹೇಳಿದಾಗೆ ಎಲ್ಲ ಫೀಚರ್ಸು ಎಲ್ಲ ಸೇಮ್ ಆಗಿದೆ. ಎಸ್, ಓನ್ಲಿ TFT ಕನ್ಸೋಲ್ ಸಿಗುತ್ತೆ ನೋಡಿ. ನಾನು ಜಸ್ಟ್ ಇದು ಏನು ಸೈಡ್ ಸ್ಟ್ಯಾಂಡ್ ಹಾಕಿದೆ ಆಯಿತಾ. ಸೈಡ್ ಸ್ಟ್ಯಾಂಡ್ ಹಾಕಿದಾಗ ಬೆಸ್ಟ್ ಫೀಚರ್ಸ್ ಗುರು. ನಾನು ಇವಾಗ ಸೈಡ್ ಸ್ಟ್ಯಾಂಡ್ ಹಾಕ್ತೀನಿ, ಗಾಡಿ ಆಫ್ ಆಯಿತು. ಇಟ್ಸ್ ರಿಯಲಿ ಗುಡ್. ಇಲ್ಲಿ ನೋಡಿ, ನನಗೆ R15 ವರ್ಷನ್ 2 ಎಷ್ಟು ಸಲ ಸ್ಟ್ಯಾಂಡು ಹೊಡೆಯುತ್ತೆ ಅಂತ ಗೊತ್ತಾಗಲ್ಲ. ಸೊ ಏನದು ಬೆಸ್ಟ್ ಫೀಚರ್ಸ್ ಅಂತ ಹೇಳ್ಬೋದು. ಹೇಳಿದಾಗ ನಿಮಗೆ ಇಲ್ಲಿ ನೋಡಿ, ಫುಲ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ. ಹಾಗೆ ಫ್ರಂಟ್ ಟೈರ್ ಬಂದುಬಿಟ್ಟು 100/80 12 ಇಂಚಸ್ ಸಿಗುತ್ತೆ. ಹಾಗೆ ಡಿಸ್ ಬ್ರೇಕ್ ಸಿಗುತ್ತೆ. ಹಾಗೆ ಬ್ಯಾಕಲ್ಲಿ ನಿಮಗೆ 110/80 12 ಇಂಚಸ್ಸು ಸೇಮು. ಆದರೆ ಟೈರ್ ಬಂದುಬಿಟ್ಟು ಸ್ವಲ್ಪ ವೈಡ್ ಆಗಿದೆ, ಫ್ರಂಟ್ಗಿಂತ ಇದು ಸ್ವಲ್ಪ ವೈಡ್ ಆಗಿದೆ. ಹಾಗೆ ನಾನು ಹೇಳಿದಾಗ ಇದು ಡ್ರಮ್ ಬ್ರೇಕ್ ಸಿಗುತ್ತೆ. ಸೊ ಐ ಥಿಂಕ್ ಇದು E20 ಕಂಪ್ಯಾಟಿಬಲ್ ಇದೆ. ಐ ಥಿಂಕ್ 14 ಲೀಟರ್ ಫೇಲ್ ಟ್ಯಾಂಕ್ ಇದೆ ಅನಿಸುತ್ತೆ, ನನಗೆ ಎಕ್ಸಾಕ್ಟ್ಲಿ ನಂಬರ್ ಏನು ಗೊತ್ತಿಲ್ಲ. ಹಾಗೆ ಇಲ್ಲಿ TVS ಐಗೋ ಅಸಿಸ್ಟ್ ಆಪ್ಷನ್ ಕೂಡ ಇದೆ. ದಟ್ಸ್ ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನೂ ಈ ಥರ ವೀಡಿಯೋ ನೋಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ಥರ ಸಪೋರ್ಟ್ ಮಾಡಬೇಕು ನನಗೆ. ಸೊ ನನಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ ಈ ಥರ ವೀಡಿಯೋ ಮಾಡಲಿಕ್ಕೆ. ಹಾಗೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಗಾಡಿ ಯಾವುದನ್ನ ರಿವ್ಯೂ ಮಾಡಬೇಕಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.